1534ರ ಮಾರ್ಚ್ 8ರಂದು ಚಿತ್ತೋರಿನ ರಾಣಿ ಕರ್ಣಾವತಿ ಇಸ್ಲಾಮಿಕ್ ಆಡಳಿತಗಾರರ ಕೈಗೆ ಸಿಕ್ಕಿ ಬೀಳುವ ಬದಲು ಮರಣವನ್ನು ಆರಿಸಿಕೊಂಡರು. 1534ರ ಈ ದಿನದಂದು ರಾಣಿ ಕರ್ಣಾವತಿಯೊಂದಿಗೆ ಹಲವಾರು ಸಾವಿರ ವೀರ ಮಹಿಳೆಯರು ತಮ್ಮ ಗೌರವವನ್ನು ಮತ್ತು ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಲು ಬೆಂಕಿಯನ್ನು ಪ್ರವೇಶಿಸಿದರು. ಇತಿಹಾಸದಲ್ಲಿ ಈ ಜೌಹರನ್ನು ಮೇವಾರದ 2ನೇ ಜೌಹರ್ ಎಂದು ಕರೆಯಲಾಗುತ್ತದೆ. ಮೊದಲ ಜೌಹರ್ ರಾಣಿ ಪದ್ಮಿನಿಯದ್ದಾಗಿತ್ತು. ರಾಣಿ ಕರ್ಣಾವತಿಯ ಜೌಹರ್ಗೆ ಕಾರಣವೆಂದರೆ 1534ರಲ್ಲಿ ಚಿತ್ತೋರ್ ಮೇಲೆ ದಾಳಿ ಮಾಡಿದ ಬಹದ್ದೂರ್ ಶಾ. ಈ ಯುದ್ಧದಲ್ಲಿ ರಾಣಿ ಕರ್ಣಾವತಿಯ ಸೈನ್ಯವು ಬಹದ್ದೂರ್ ಶಾನನ್ನು ಧೈರ್ಯದಿಂದ ಎದುರಿಸಿತ್ತು. ಆದರೆ ಈ ಯುದ್ಧವು ಹೆಚ್ಚು ಕಾಲ ನಡೆಯಲಿಲ್ಲ. ಅದರ ನಂತರ ರಾಣಿ ಕರ್ಣಾವತಿಯ ಸೈನ್ಯ ಸೋಲುವಂತಾಯಿತು ಮತ್ತು ವೀರ ಮಹಿಳೆಯರು ಜೌಹರ್ ಮಾಡಲು ನಿರ್ಧರಿಸಿದರು. ಜೌಹರ್ ಮೊದಲು ರಾಣಿ ಕರ್ಣಾವತಿ ತನ್ನ 2 ಮಕ್ಕಳಾದ ವಿಕ್ರಮ್ಜಿತ್ ಸಿಂಗ್ ಮತ್ತು ಉದಯ್ ಸಿಂಗ್ ಅವರನ್ನು ಪನ್ನಾಧಾಯ್ ರಕ್ಷಣೆಯಲ್ಲಿ ರಹಸ್ಯ ಮಾರ್ಗದ ಮೂಲಕ ಬುಂಡಿಗೆ ಕಳುಹಿಸಿದ್ದಳು. ಆದ್ದರಿಂದ ಅವಳ 2 ಪುತ್ರರು ಸುರಕ್ಷಿತವಾಗಿ ಬದುಕುಳಿದರು. ರಾಣಿ ಕರ್ಣಾವತಿ ರಾಣಾ ಸಂಗನ ಮಡದಿ. ರಾಣಾ ಸಂಗ ರಜಪೂತರನ್ನು ಒಗ್ಗೂಡಿಸಿ ಮೊಘಲ್ ದೊರೆ ಬಾಬರ್ ವಿರುದ್ಧ ಸೈನ್ಯ ಕಟ್ಟಿದ್ದರು ಮತ್ತು 1527ರಲ್ಲಿ ಖಾನ್ವಾ ಯುದ್ಧದಲ್ಲಿ ಬಾಬರ್ನೊಂದಿಗೆ ಹೋರಾಡಿದ್ದರು. ಆದಾಗ್ಯೂ ಈ ಯುದ್ಧದಲ್ಲಿ ರಾಣಾ ಸಂಗ ತೀವ್ರವಾಗಿ ಗಾಯಗೊಂಡು ಕೆಲವು ದಿನಗಳ ನಂತರ ನಿಧನರಾದರು. ಅದರ ನಂತರ ರಾಣಿ ಕರ್ಣಾವತಿ ತನ್ನ ಹಿರಿಯ ಮಗ ವಿಕ್ರಮಾದಿತ್ಯನನ್ನು ಸಿಂಹಾಸನದ ಮೇಲೆ ಕೂರಿಸುವ ಮೂಲಕ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದಳು. ರಾಣಿ ಕರ್ಣಾವತಿಯ 2ನೇ ಮಗ ರಾಣಾ ಉದಯ್ ಸಿಂಗ್ 30 ವರ್ಷಗಳಿಗೂ ಹೆಚ್ಚು ಕಾಲ ಮೇವಾರವನ್ನು ಆಳಿದ ಮತ್ತು ಉದಯಪುರ ನಗರವನ್ನು ಸ್ಥಾಪಿಸಿದ. ಅವನ ಮಗ ಮಹಾರಾಣಾ ಪ್ರತಾಪ್ ತನ್ನ ಕೊನೆಯ ಉಸಿರಿನವರೆಗೂ ಅಕ್ಬರನಿಗೆ ಸಿಂಹ ಸ್ವಪ್ನವಾಗಿದ್ದ. ಇಂದು ಅಂದರೆ ಮಾರ್ಚ್ 8ರಂದು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಮತ್ತು ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. 1908ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಸಾವಿರಾರು ಮಹಿಳೆಯರು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದಾಗ ಮಹಿಳೆಯರಿಗೂ ವಿಶೇಷ ದಿನವೊಂದಿರಬೇಕು ಎಂಬ ಕಲ್ಪನೆಯ ಅಡಿಪಾಯವನ್ನು ಹಾಕಲಾಯಿತು. ಮಹಿಳೆಯರ ಕೆಲಸದ ಅವಧಿಯನ್ನು ಕಡಿಮೆ ಮಾಡಬೇಕು, ಅವರಿಗೆ ಉತ್ತಮ ಸಂಬಳ ನೀಡಬೇಕು ಮತ್ತು ಮಹಿಳೆಯರಿಗೂ ಮತದಾನದ ಹಕ್ಕು ನೀಡಬೇಕು ಎಂಬುದು ಅವರ ಬೇಡಿಕೆಯಾಗಿತ್ತು. ಈ ಪ್ರತಿಭಟನೆಯ 1 ವರ್ಷದ ನಂತರ ಅಮೆರಿಕದ ಸಮಾಜವಾದಿ ಪಕ್ಷವು ಮೊದಲ ರಾಷ್ಟ್ರೀಯ ಮಹಿಳಾ ದಿನವನ್ನು ಘೋಷಿಸಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನವನ್ನು ಆಚರಿಸುವ ಕಲ್ಪನೆಯು ಮಹಿಳೆ ಕ್ಲಾರಾ ಜೆಟ್ಕಿನ್ ಅವರದ್ದಾಗಿತ್ತು. ಕ್ಲಾರಾ ಜೆಟ್ಕಿನ್ ಅವರು 1910ರಲ್ಲಿ ಜಾಗತಿಕವಾಗಿ ಮಹಿಳಾ ದಿನವನ್ನು ಆಚರಿಸಲು ಪ್ರಸ್ತಾಪಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನವು 1975ರಲ್ಲಿ ಔಪಚಾರಿಕ ಮನ್ನಣೆಯನ್ನು ಪಡೆಯಿತು. 1996ರಲ್ಲಿ ವಿಶ್ವಸಂಸ್ಥೆಯು ಆಯ್ಕೆ ಮಾಡಿದ್ದ ಮೊದಲ ವಿಷಯ ಭೂತಕಾಲವನ್ನು ಆಚರಿಸುವುದು ಮತ್ತು ಭವಿಷ್ಯವನ್ನು ಯೋಜಿಸುವುದು ಎಂಬುದಾಗಿತ್ತು.